ವಿಶ್ವವಾಣಿಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ಡಾಲರ್ ವಿರುದ್ಧ ರೂಪಾಯಿ ದಾಖಲೆ ಕುಸಿತ, ಯಾರಿಗೆ ಲಾಭ? ಭಾರತದ ರೂಪಾಯಿ ಡಾಲರ್ ವಿರುದ್ಧ ದಾಖಲೆ ಮಟ್ಟದಲ್ಲಿ ಕುಸಿತ ಕಾಣ್ತಿದೆ. ಕಳೆದ ಮೇ ತಿಂಗಳಿನಿಂದ $1 84 ರೂಪಾಯಿಗೆ ವಿನಿಮಯ ಆಗ್ತಿದ್ರೆ ಈಗ 90 ರೂಪಾಯಿ ಗಡಿ ದಾಟಿದೆ. ಈ ವರ್ಷ ರೂಪಾಯಿ ಮೌಲ್ಯ 5% ಕುಸಿದಿದೆ. ವಿಶ್ವ ಜಿಡಿಪಿ ಬೆಳವಣಿಗೆಯಲ್ಲಿ ಭಾರತ ನಿರಂತರವಾಗಿ ಮೊದಲ ಸ್ಥಾನದಲ್ಲಿ ಮುಂದುವರಿಯುತ್ತಿದೆ. ಹೀಗಿದ್ರೂ ರೂಪಾಯಿ ಮೌಲ್ಯ ಕುಸಿಯುತ್ತಿದೆ. ರೂಪಾಯಿ ಮೌಲ್ಯ ಯಾಕೆ ಕುಸಿಯುತ್ತಿದೆ ಅಂತ ತಿಳಿದುಕೊಳ್ಳುವ ಮೊದಲು ಡಾಲರ್ ಎಷ್ಟೊಂದು ಪವರ್ಫುಲ್ ಕರೆನ್ಸಿ ಹೇಗಾಯಿತು ಎಂಬ ಪ್ರಶ್ನೆ ಬರುತ್ತೆ. ಡಾಲರ್ ವಿಶ್ವದ ಪವರ್ಫುಲ್ ಕರೆನ್ಸಿ ಯಾಕಾಯಿತು ಅನ್ನೋದಕ್ಕೆ ಹಲವು ಕಾರಣಗಳನ್ನ ನೀಡಬಹುದು. ಅದರಲ್ಲಿ ಮುಖ್ಯವಾಗಿ ಸ್ವಿಫ್ಟ್ ನೆಟ್ವರ್ಕ್ನಿಂದ ಪವರ್ಫುಲ್ ಆಗಿದೆ. ಈಗ ವಿವಿಧ ದೇಶಗಳ ನಡುವೆ ವೇಗವಾಗಿ ನಗದು ವ್ಯವಹಾರ ಸ್ವಿಫ್ಟ್ ವ್ಯವಸ್ಥೆಯ ಮೂಲಕ ನಡೆಯುತ್ತಿದೆ. ಈ ಸ್ವಿಫ್ಟ್ ನೆಟ್ವರ್ಕ್ನಲ್ಲೂ ಡಾಲರ್ ಅನ್ನೇ ಪರಿಗಣನೆ ಮಾಡಲಾಗ್ತಿದೆ. ಅರಬ್ ರಾಷ್ಟ್ರಗಳಿಗೆ ಅಮೆರಿಕ ಸೇನಾ ನೆರವು ನೀಡುತ್ತಿದೆ. ಅಷ್ಟೇ ಅಲ್ಲದೆ ಹಲವು ಕಡೆ ತನ್ನ ನೆಲೆಗಳನ್ನು ಸಹ ಸ್ಥಾಪನೆ ಮಾಡಿದೆ. ಅರಬ್ ರಾಷ್ಟ್ರಗಳು ಕಚ್ಚಾ ತೈಲವನ್ನ ಡಾಲರ್ನಲ್ಲೇ ಮಾರಾಟ ಮಾಡ್ತಿವೆ. ಅಮೆರಿಕ ಮಾತ್ರವಲ್ಲ, ಕೆಲ ಮುಂದುವರಿದ ದೇಶಗಳು ಮತ್ತು ಕೆಲ ಹಿಂದುಳಿದ ದೇಶಗಳಲ್ಲೂ ಕೂಡ ಡಾಲರ್ ಅನ್ನೇ ಕರೆನ್ಸಿಯಾಗಿ ಬಳಸಲಾಗ್ತಿದೆ. ರೂಪಾಯಿ ಕುಸಿಯಲು ಕಾರಣ ಏನು? ಟ್ರಂಪ್ ಅಧಿಕಾರಕ್ಕೆ ಏರಿದ ಬಳಿಕ ಕರೆನ್ಸಿ ಕುಸಿತ ಹೆಚ್ಚಾಗಿದೆ. ರಷ್ಯಾದಿಂದ ಕಚ್ಚಾ ತೈಲವನ್ನ ಆಮದು ಮಾಡುತ್ತಿರುವುದಕ್ಕೆ ದಂಡವಾಗಿ ಟ್ರಂಪ್ ಭಾರತದ ಕೆಲ ವಸ್ತುಗಳ ಮೇಲೆ 50% ಸುಂಕ ವಿಧಿಸಿದ್ದಾರೆ. ಈ ನಿರ್ಧಾರದಿಂದ ವ್ಯಾಪಾರಕ್ಕೆ ಪೆಟ್ಟು ಬಿದ್ದಿದೆ. ಭಾರತದಿಂದ ಅಮೆರಿಕಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳು ರಫ್ತಾದರೆ ಅಲ್ಲಿಂದ ಕಡಿಮೆ ಪ್ರಮಾಣದ ವಸ್ತುಗಳು ಆಮದಾಗ್ತಿದೆ. ಭಾರತದ ಜೊತೆ ವ್ಯಾಪಾರ ಕೊರತೆ ಇರುವ ಕಾರಣ ಟ್ರಂಪ್ ಈಗ ಸುಂಕ ಏರಿಸಿದ್ದಾರೆ. ಇದರಿಂದ ವ್ಯಾಪಾರದಲ್ಲಿ ಅನಿಶ್ಚಿತತೆ ಎದ್ದಿದೆ. ಎಎಫ್ಐಐ ಹೂಡಿಕೆ ಹಿಂತೆಗೆತ ವಿದೇಶ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡಿದ ಹಣವನ್ನ ಹಿಂದಕ್ಕೆ ಪಡೆಯುತ್ತಿದ್ದಾರೆ. ಮೊದಲು ಭಾರತದ ಷೇರು ಮಾರುಕಟ್ಟೆಯಲ್ಲಿ ವಿದೇಶ ಸಾಂಸ್ಥಿಕ ಹೂಡಿಕೆದಾರರು ಆಡಿದ್ದೇ ಆಟ ಎನ್ನುವಂತಿತ್ತು. ಅವರು ಲಾಭ ಮಾಡುತ್ತಿದ್ದರೆ ಭಾರತ ಹೂಡಿಕೆದಾರರಿಗೆ ನಷ್ಟವಾಗ್ತಿತ್ತು. ಈ ಕಾರಣಕ್ಕೆ ಕೇಂದ್ರ ಸರ್ಕಾರ 2025-26ರ ಬಜೆಟ್ನಲ್ಲಿ ಎಎಫ್ಐಐ ಅಂದ್ರೆ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಕ್ಯಾಪಿಟಲ್ ಗೇನ್ಸ್ 10% ಇದ್ದ ತೆರಿಗೆಯನ್ನ 12.5%ಗೆ ಏರಿಕೆ ಮಾಡಿತ್ತು. ಈ ಕಾರಣಕ್ಕೆ ಹೂಡಿಕೆದಾರರು ಭಾರತದ ಮಾರುಕಟ್ಟೆಯಿಂದ ಹಿಂದೆ ಸರಿಯುತ್ತಿದ್ದಾರೆ. ವಿದೇಶಿ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡಿದರೆ ಡಾಲರ್ ರೂಪಾಯಿ ಆಗಿ ಪರಿವರ್ತನೆ ಆಗುತ್ತೆ. ಆದರೆ ಟ್ರಂಪ್ ತೆರಿಗೆ ಸಮರ ಆರಂಭಿಸಿದ ಬಳಿಕ ನಿರಂತರವಾಗಿ ಹಣವನ್ನ ಹಿಂದಕ್ಕೆ ಪಡೆಯುತ್ತಿದ್ದಾರೆ. ಜುಲೈನಿಂದ ಹಿಡಿದು ನವೆಂಬರ್ ವರೆಗೆ ನಿರಂತರವಾಗಿ ಹಣವನ್ನ ಹಿಂದಕ್ಕೆ ತೆಗೆದಿದ್ದಾರೆ. ಹಣವನ್ನ ಹಿಂದಕ್ಕೆ ಪಡೆಯುವ ಪ್ರಕ್ರಿಯೆ ಈಗಿನಿಂದ ಆರಂಭವಾಗಿದ್ದಲ್ಲ, 2021ರಿಂದಲೇ ಆರಂಭವಾಗಿತ್ತು. 2024ರಲ್ಲಿ 3.04 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಹಿಂದಕ್ಕೆ ಪಡೆಯುತ್ತಿದ್ದಾರೆ. 2024ರಲ್ಲಿ 3.04 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಹಿಂದಕ್ಕೆ ಪಡೆದರೆ ಈ ವರ್ಷ 2.80 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಹಿಂದಕ್ಕೆ ಪಡೆದಿದ್ದಾರೆ. ಅಮೆರಿಕದ ಡಾಲರ್ ಬಲಗೊಂಡಿದೆ. ಜೊತೆಗೆ ಕೋವಿಡ್ ನಂತರ ಮತ್ತೆ ಚೀನಾದ ಆರ್ಥಿಕತೆ ಉತ್ತಮವಾಗಿರುವ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಚೀನಾದಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ. ಪರಿಣಾಮ ಭಾರತದಿಂದ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಹಣವನ್ನ ಹಿಂದಕ್ಕೆ ಪಡೆಯುತ್ತಿದ್ದಾರೆ. ವಿದೇಶಿ ಹೂಡಿಕೆದಾರರು ಹಣವನ್ನ ಹಿಂದಕ್ಕೆ ಪಡೆದರೂ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಷೇರು ಮಾರುಕಟ್ಟೆಯನ್ನ ಹಣ ಹಾಕುತ್ತಿರುವ ಕಾರಣ ಭಾರತ ಮಾರುಕಟ್ಟೆಯ ಮೇಲೆ ಅಷ್ಟೊಂದು ದೊಡ್ಡ ಮಟ್ಟದ ಕುಸಿತ ಸಂಭವಿಸಿಲ್ಲ. ತೈಲ ಆಮದು, ಕಚ್ಚಾ ತೈಲ ಮತ್ತು ಎನ್ಎನ್ಜಿ ಅಂದ್ರೆ ಧ್ರುವೀಕೃತ ನೈಸರ್ಗಿಕ ಅನಿಲವನ್ನ ಅರಬ್ ರಾಷ್ಟ್ರಗಳಿಂದ ಭಾರತ ಆಮದು ಮಾಡಿಕೊಳ್ತಿದೆ. ಈ ಎಲ್ಲ ವ್ಯವಹಾರಗಳು ಡಾಲರ್ನಲ್ಲಿಯೇ ನಡೆಯುವ ಕಾರಣ ಆಟೋಮ್ಯಾಟಿಕ್ ಆಗಿ ಡಾಲರ್ ಬಲಗೊಳ್ಳುತ್ತಿದೆ. ಚಿನ್ನದ ಆಮದು, ಭಾರತ ಈಗ ಭಾರೀ ಪ್ರಮಾಣದಲ್ಲಿ ಚಿನ್ನವನ್ನ ಆಮದು ಮಾಡ್ತಿದೆ. ಹಬ್ಬ ಹರಿದಿನಗಳು ಬಂದಾಗ ಜನ ಚಿನ್ನವನ್ನ ಖರೀದಿಸುತ್ತಾರೆ. ಇನ್ನೊಂದು ಕಡೆ RBI ಚಿನ್ನವನ್ನ ಖರೀದಿಸುತ್ತಿದೆ. ಚಿನ್ನ ಭಾರತಕ್ಕೆ ಬರಬೇಕಾದರೆ ಡಾಲರ್ನಲ್ಲಿಯೇ ಖರೀದಿ ಮಾಡಬೇಕಾಗುತ್ತದೆ. ಇದರ ಜೊತೆಗೆ ಇಸ್ರೇಲ್ ಹಮಾಸ್ ಯುದ್ಧ, ರಷ್ಯಾ ಉಕ್ರೇನ್ ಯುದ್ಧದಿಂದಾಗಿ ಜಗತ್ತಿನಲ್ಲಿ ಅನಿಶ್ಚಿತತೆ ಇದೆ. ಎಲ್ಲ ಕಾರಣಕ್ಕೆ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಿದೆ. ಯಾರಿಗೆ ಲಾಭ, ಯಾರಿಗೆ ನಷ್ಟ? ರೂಪಾಯಿ ಮೌಲ್ಯ ಕುಸಿದರೆ ಡಾಲರ್ನಲ್ಲಿ ತಮ್ಮ ಉತ್ಪನ್ನ ಸೇವೆಗಳಿಗೆ ಹಣ ಸ್ವೀಕರಿಸುವ IT ಕಂಪನಿಗಳಿಗೆ ಲಾಭವಾಗಲಿದೆ. ಆದರೆ ವಿದೇಶ ಪ್ರವಾಸ, ಶಿಕ್ಷಣ, ವೈದ್ಯಕೀಯ ಸೇವೆ ಬಯಸುವ ಭಾರತೀಯರಿಗೆ ದರ ಏರಿಕೆಯಿಂದ ತೊಂದರೆಯಾಗಲಿದೆ. ಸರ್ಕಾರ RBI ಏನು ಮಾಡ್ತಿದೆ?
ಭಾರತ ಸರ್ಕಾರ ಈಗ ಕಚ್ಚಾ ತೈಲ ಅವಲಂಬನೆ ಕಡಿಮೆ ಮಾಡಲು E20 ನೀತಿಯನ್ನ ಈಗಾಗಲೇ ಜಾರಿ ಮಾಡಿದೆ. ಪರಿಣಾಮ ಈಗ 80% ಪೆಟ್ರೋಲ್, 20% ಎಥಿನಾಲ್ ಇರುವ ಪೆಟ್ರೋಲ್ ಬಂಕ್ನಲ್ಲಿ ಸಿಗುತ್ತಿದೆ. ಎರಡನೇ ಭಾರತ ಮತ್ತು ಅಮೆರಿಕದ ಮಧ್ಯ ವ್ಯಾಪಾರ ಒಪ್ಪಂದ ಆಗದೇ ಇರುವುದು ಮುಖ್ಯ ಕಾರಣ. ಈಗ ಈ ವರ್ಷದ ಒಳಗಡೆ ಭಾರತ ಮತ್ತು ಅಮೆರಿಕ ಮಧ್ಯೆ ಮಹತ್ವದ ಟ್ರೇಡ್ ಡೀಲ್ ಅಂತಿಮವಾಗುವ ಸಾಧ್ಯತೆ ಇದೆ. ಸಹಿ ಬಿದ್ದರೆ ಹೂಡಿಕೆದಾರರು ಭಾರತಕ್ಕೆ ಮತ್ತೆ ಮರಳಬಹುದು. ರೂಪಾಯಿ ಕುಸಿತವನ್ನ ತಡೆಯಲು ಆರ್ಬಿಐ ಜುಲೈ ತಿಂಗಳಿನಲ್ಲಿ ಡಾಲರ್ ಖರೀದಿಸುವುದನ್ನೇ ಸ್ಥಗಿತಗೊಳಿಸಿತ್ತು. ಈ ಮೂಲಕ 11 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಡಾಲರ್ ಖರೀದಿಸುವುದನ್ನ ಕೇಂದ್ರೀಯ ಬ್ಯಾಂಕ್ ಸ್ಥಗಿತಗೊಳಿಸಿತ್ತು. ರೂಪಾಯಿ ಮೌಲ್ಯ ಕುಸಿತ ತಡೆಯಲು $2.54 ಬಿಲಿಯನ್ ಡಾಲರ್ಗಳನ್ನ ಮಾರಾಟ ಮಾಡಲಾಗಿತ್ತು. ಅಕ್ಟೋಬರ್ 1ರಂದು ನಡೆದ ಹಣಕಾಸು ನೀತಿ ಸಮಿತಿ ಸಭೆಯನ್ನ ಆರ್ಬಿಐ ರೂಪಾಯಿಯನ್ನ ಜಾಗತಿಕ ಮಟ್ಟದಲ್ಲಿ ಪ್ರಬಲ ಕರೆನ್ಸಿಯಾಗಿ ರೂಪಿಸಲು ಮಹತ್ವದ ನಿರ್ಧಾರವನ್ನ ಕೈಗೊಂಡಿತ್ತು. ಭೂತಾನ್, ನೇಪಾಳ ಮತ್ತು ಶ್ರೀಲಂಕಾದ ಅನಿವಾಸಿಗಳಿಗೆ ವ್ಯಾಪಾರ ಸಂಬಂಧಿತ ವಹಿವಾಟುಗಳಿಗಾಗಿ ಭಾರತೀಯ ರೂಪಾಯಿಗಳಲ್ಲಿ ಸಾಲ ನೀಡಲು ಆರ್ಬಿಐ ಅನುಮತಿ ನೀಡಿದೆ. ಡಾಲರ್ ಅವಲಂಬನೆ ತಪ್ಪಿಸಲು ಇನ್ನೊಂದು ದೇಶದ ಮಧ್ಯೆ ರೂಪಾಯಿಯಲ್ಲಿ ವ್ಯವಹಾರ ನಡೆಸಲು ಆರ್ಬಿಐ ಮುಂದಾಗಿದೆ. ಇದು ಹೇಗೆ ಎಂದರೆ ಈಗ ಹೇಗೆ ನಡೆಯುತ್ತಿದೆಯೋ ಅದೇ ರೀತಿ ವ್ಯವಹಾರ ನಡೆಯುತ್ತದೆ. ಆದರೆ ಅಮೆರಿಕದ ಬ್ಯಾಂಕ್ನಲ್ಲಿ ಅಲ್ಲ. ರೂಪಾಯಿಯಲ್ಲಿ ವ್ಯವಹಾರ ನಡೆಸಲು ಓಸ್ಟ್ರೋ ಮತ್ತು ನೋಸ್ಟ್ರೋ ಖಾತೆಯನ್ನ ತೆರೆಯಬೇಕಾಗ್ತದೆ. ವಿದೇಶದ ಬ್ಯಾಂಕು ಭಾರತದಲ್ಲಿ ಬ್ರಾಂಚ್ ಓಪನ್ ಮಾಡಿ ರೂಪಾಯಿ ಖಾತೆಯನ್ನ ತೆರೆದರೆ ಅದನ್ನ ಓಸ್ಟ್ರೋ ಖಾತೆ ಎಂದು ಕರೆಯಲಾಗುತ್ತೆ. ಭಾರತದಲ್ಲಿ ಬ್ರಾಂಚ್ ಓಪನ್ ಮಾಡಿದ ವಿದೇಶಿಯ ಬ್ಯಾಂಕ್ ಭಾರತೀಯ ಬ್ಯಾಂಕ್ನಲ್ಲಿ ರೂಪಾಯಿ ಖಾತೆ ತೆರೆದರೆ ಅದನ್ನ ನೋಸ್ಟ್ರೋ ಎಂದು ಕರೆಯಲಾಗುತ್ತದೆ. ಆಗಸ್ಟ್ನಲ್ಲಿ ವಿದೇಶಿ ಹೂಡಿಕೆದಾರರು ತಮ್ಮ ಓಸ್ಟ್ರೋ ಖಾತೆಗಳನ್ನ ಕೇಂದ್ರ ಸರ್ಕಾರಿ ಭದ್ರತೆಗಳಲ್ಲಿ ಹೂಡಿಕೆ ಮಾಡಲು ಆರ್ಬಿಐ ಅವಕಾಶ ನೀಡಿತ್ತು. ಆರ್ಬಿಐ ಹಣಕಾಸು ನೀತಿ ಸಮಿತಿ ಸಭೆ ಡಿಸೆಂಬರ್ 3ರಿಂದ ಆರಂಭವಾಗಿದ್ದು ನಾಳೆ ಮುಕ್ತಾಯವಾಗಲಿದೆ. ಈ ಸಭೆಯಲ್ಲಿ ರೂಪಾಯಿ ಮೌಲ್ಯ ಮತ್ತಷ್ಟು ಕುಸಿಯದಂತೆ ಮಾಡಲು ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಎಲ್ಲಿಯವರೆಗೆ ಅಮೆರಿಕದ ಜೊತೆ ವ್ಯಾಪಾರ ಮಾತುಕತೆಗೆ ಸಹಿ ಬೀಳೋದಿಲ್ವೋ ಅಲ್ಲಿಯವರೆಗೆ ರೂಪಾಯಿ ಮೌಲ್ಯ ಕುಸಿಯುವ ಸಾಧ್ಯತೆ ಇದೆ. ಇದಿಷ್ಟು ಹೊತ್ತಿನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ. ಇದು ಜನಮನ ಧ್ವನಿ.